ಸರ್, ಇವತ್ತು ಅಶ್ವಥ್ ನಾರಾಯಣ ಅವ್ರ ಮನೆಗೆ ಬಂದಿದ್ದೀರಿ, ಮಾತುಕತೆ ಆಗಿದೆ. ಮಾತುಕತೆ ಬಗ್ಗೆ ಏನೇನಾಯ್ತು? ಓವರಾಲ್ ಏನೋ ಮಾತುಕತೆ ಆಗಿಲ್ಲ. 4ನೇ ತಾರೀಕು ನಾನು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೀನಿ. 4ನೇ ತಾರೀಕಿಗೆ ನಾಮಿನೇಷನ್ ಮಾಡ್ತಾ ಇದ್ದೀನಿ. ಅವತ್ತಿನ ದಿವಸ ನಾನು ಪ್ರತಿಯೊಬ್ಬರ ನಾಯಕರುಗಳಿಗೂ ಇನ್ವೈಟ್ ಮಾಡೋದಕ್ಕೋಸ್ಕರ ಇವತ್ತು ಅಶ್ವಥ್ ನಾರಾಯಣನ ಮನೆಗೂ ಬಂದು ಅವ್ರನ್ನ ಇನ್ವೈಟ್ ಮಾಡಿದ್ದೀನಿ. 11:30 ನಾಮಿನೇಷನ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಸಹಕಾರ ಆಶೀರ್ವಾದ ಇರಬೇಕು, ದಯವಿಟ್ಟು ಬನ್ನಿ ಅಂತ ಇವತ್ತು ಕರೆಯಕ್ಕೆ ಬಂದೆ. ಬರ್ತಾರೆ. ಇಲ್ಲ, ಅವರಿಬ್ರು ನಾವೆಲ್ಲ ಒಟ್ಟಿಗೆ ಬಂದು ಕರೆದ್ವಿ ಅಷ್ಟೇ. ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ. ಸುರೇಶ್ ಅಣ್ಣವರು ಮತ್ತು ಲಿಂಗೇಶ್ ಅಣ್ಣವರು ಒಟ್ಟಿಗೆ ಬಂದಿದ್ವಿ ಕಾರಲ್ಲಿ. ಬಂದ್ಬಿಟ್ಟು ನಾವು ಕರೆಯೋದಕ್ಕೆ ಬಂದಿದ್ವಿ ಅಷ್ಟೇ. ಅದ್ರ ಬಗ್ಗೆ ಏನು ಚರ್ಚೆ ಆಗಿಲ್ಲ ಸರ್. ಇವಾಗ ಮೇಲ್ಮಟ್ಟದಲ್ಲಿ ಎಲ್ಲ ಹೊಂದಾಣಿಕೆ ಆದಮೇಲೆ ಎಲ್ಲ ಸಹಕಾರ ಕೊಡಲೇಬೇಕಲ್ಲ. ಖಂಡಿತವಾಗ್ಲೂ ಅವ್ರ ಜವಾಬ್ದಾರಿ ಅಂತ ಅವ್ರು ಸಹಕಾರ ಕೊಡ್ತಿದ್ದಾರೆ. ಎಲ್ಲ ವಿಶೇಷವಾಗಿ ಒಳ್ಳೆ ರೀತಿಯಲ್ಲಿ ಹೊಂದಾಣಿಕೆಯಲ್ಲಿ ಹೋಗ್ತಾ ಇದ್ದೀವಿ. ಯಾವುದೇ ರೀತಿ ಏನೂ ತೊಂದರೆ ಇಲ್ಲ. ಎಲ್ಲ ಒಗ್ಗಟ್ಟಾಗಿ ಹೋಗಿ ಮತ್ತೊಮ್ಮೆ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡೋದಕ್ಕೋಸ್ಕರ ನಮ್ಮ ಹಾಸನ ಜಿಲ್ಲೆ ಜನತೆಯೂ ತಯಾರಾಗಿ ಮಾಡ್ಕೊತಿದ್ದಾರೆ. ಖಂಡಿತವಾಗ್ಲೂ ನಾವು ಅವ್ರ ಕ್ಷೇತ್ರದ ಒಂದು ಆಶೀರ್ವಾದದ ಇಟ್ಕೊಂಡು ಹೋಗ್ತೀವಿ ಸರ್. ಈಗ ಮೊದಲು ಆ್ಯಕ್ಚುಲಿ ಯಡಿಯೂರಪ್ಪ ಸಾಹೇಬರು ಬರ್ತಾಯಿದ್ರು, ಬರಬೇಕಂತಿತ್ತು. ಆದರೆ ಚೇಂಜ್ ಆಯಿತು. ಅವರು ಇದಕ್ಕೆ ಹೋಗ್ತಾರೆ, ಮಂಡ್ಯಗೆ ಹೋಗ್ತಾರೆ. ಮಂಡ್ಯ ಆ್ಯಂಡ್ ಬ್ಯಾಂಗ್ಳೂರು ಗ್ರಾಮಾಂತರಕ್ಕೆ ಹೋಗ್ತಿದ್ದಾರೆ. ಸೊ ಹಾಗಾಗಿ ವಿಜೇಂದ್ರಣ್ಣವರು ಫಸ್ಟ್ ಅಲ್ಲಿಗೆ ಬರ್ತಿದ್ದಾರೆ. ಸೆಕೆಂಡ್ ಅಲ್ಲಿಂದ ಚಿತ್ರದುರ್ಗ ಹೋಗ್ತಾರೆ. ಸೊ ವಿಜೇಂದ್ರಣ್ಣ ಬರ್ತಿದ್ದಾರೆ ಅಲ್ಲಿಗೆ. ಅಲ್ಲ, ಕರೆಕ್ಟ್ ಅಲ್ವಾ? ಎಲ್ಲ ಪಾರ್ಟಿನೂ ಗೆಲ್ತೀವಿ ಅಂತ ಹೇಳೋದು. ಸೋಲ್ತೀವಿ ಅಂತ ಯಾವ ಪಾರ್ಟಿಲಿ ಬಂದು ಎಲೆಕ್ಷನ್ ನಿಲ್ತಾರೆ? ಹಾಗಾಗಿ ಅವರು ಹೇಳ್ಕೊಳ್ಬೇಕು ಅಷ್ಟೇ. ಅವ್ರು ಗೆಲ್ತೀವಿ ಅನ್ನೋರು ಮೊದಲನೇದಾಗಿ ಇವತ್ತು ಅವ್ರು ಏನು ಕೊಡುಗೆ ಇದೆ ಹಾಸನ ಜಿಲ್ಲೆಗೆ, ಏನು ಕೆಲಸ ಮಾಡಿದ್ದಾರೆ? ಅವ್ರು ಏನೂ ಕೆಲಸ ಮಾಡ್ದೇನೆ ಇವತ್ತು ಗೆಲ್ತೀನಿ ಅನ್ನೋ ಯಾವ ವಿಶ್ವಾಸ ಮೂಡನೆ ಹೇಳ್ತಿದ್ದಾರೆ? ಹಾಸನ ಜಿಲ್ಲೆ ಜನತೆ ಪ್ರಜ್ಞಾವಂತರಿದ್ದಾರೆ. ಅವರು ಯಾರು ಕೆಲಸ ಮಾಡಿದ್ದಾರೆ, ಯಾರು ಜಿಲ್ಲೆ ಜೊತೆ ಇದ್ದಾರೆ, ಯಾರು ಜಿಲ್ಲೆ ಜನತೆಗೆ ಕಷ್ಟ ಕಾಲದಲ್ಲಿ ಕಣ್ಣೀರು ಒರೆಸೋಂಥ ಕೆಲಸ ಮಾಡಿದ್ದಾರೆ, ಸುಖಕಾಲದಲ್ಲಿ ಅವ್ರ ಜೊತೆ ಯಾರು ಸಂತೋಷವಾಗಿ ಅವ್ರನ್ನ ಒಡನಾಟ ಇಟ್ಕೊಂಡಿದ್ದಾರೆ ಅನ್ನೋದು ನೋಡ್ತಾರೆ. ಖಂಡಿತವಾಗ್ಲೂ ಆ ಭರವಸೆ ನನ್ನಲ್ಲಿದೆ. ಖಂಡಿತವಾಗ್ಲೂ ಮತ್ತೊಮ್ಮೆ ನನ್ನ ಗೆಲ್ಸ ಅಂತ ಒಂದು ವಿಶ್ವಾಸನ ಮೂಡಿಸ್ತಾ ಇದ್ದಾರೆ. ಅವ್ರ ಆಶೀರ್ವಾದದ ಮೇಲೆ ಗೆದ್ದು ಅವ್ರ ಸೇವೆ ಸಲ್ಲಿಸೋ ಅಂತ ಕೆಲಸ ಮಾಡ್ತೀನಿ ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.